ಮುಂದುವರೆದಿದೆ ಸಿಎಂ ಆಯ್ಕೆ ಕಸರತ್ತು. ನೋಡಿ, ಬಂಗಾಳಕ್ಕೆ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭೇಟಿ ಆಗ್ತಾ ಇದೆ. ಬಂಗಾಳ ಬಿಜೆಪಿ ವೀಕ್ಷಕರಾಗಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಸಿಎಂ ಆಯ್ಕೆ ಸಂಬಂಧ ಶಾಸಕರ ಜೊತೆ ಅಮಿತ್ ಶಾ ಅವರು ಇವತ್ತು ಮಹತ್ವದ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಆಗಮನ ಆಗ್ತಾ ಇದೆ ಇವತ್ತು ಪಶ್ಚಿಮ ಬಂಗಾಳಕ್ಕೆ. ಒಂದು ಕಡೆ ಮೇ 9ನೇ ತಾರೀಕು ಪದಗ್ರಹಣ ಆಗಲೇಬೇಕು. ಇವತ್ತು ನೋಡಿದ್ರೆ ಮೇ 8. ಆದರೂ ಕೂಡ ಇನ್ನು ಸಿಎಂ ಆಯ್ಕೆ ಕಸರತ್ತು ಅನ್ನೋದು ಹೆಚ್ಚಾಗ್ತಾ ಇದೆ. ಬಂಗಾಳಕ್ಕೆ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಆಗಮನ ಆಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಒಂದು ರೀತಿಯಾದಂತಹ ಉತ್ಸಾಹ ಮನೆ ಮಾಡಿದೆ. ಮುಖ್ಯವಾಗಿ ಬಂಗಾಳ ಬಿಜೆಪಿ ವೀಕ್ಷಕರಾಗಿದ್ದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಕಂಪ್ಲೀಟ್ ಜವಾಬ್ದಾರಿಯನ್ನ ತಗೊಂಡಿದ್ರು, ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ. ಸಿಎಂ ಆಯ್ಕೆ ಸಂಬಂಧ ಶಾಸಕರ ಜೊತೆ ಅಮಿತ್ ಶಾ ಅವರು ಇವತ್ತು ಮಹತ್ವದ ಸಭೆಯನ್ನ ನಡೆಸಲಿದ್ದು, ಸಭೆ ಬಳಿಕ ಬಂಗಾಳ ಮುಖ್ಯಮಂತ್ರಿಯ ಹೆಸರು ಫೈನಲ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ನಾಳೆ ಪಶ್ಚಿಮ ಬಂಗಾಳದ ನೂತನ ಸಿಎಂ ಪದಗ್ರಹಣ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಎಲ್ಲ ರಾಜ್ಯಗಳ ಎನ್ಡಿಎ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನ ನೀಡಲಾಗಿದ್ದು, ಈ ಕಾರ್ಯಕ್ರಮವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಜರುಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಎನ್ಡಿಎ ನಾಯಕರು ತರಾತುರಿಯಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಆಗಿರುವಂತಹ ಹತ್ಯೆ, ಚಂದ್ರನಾಥ್ ಅವರ ಹತ್ಯೆ ಒಂದು ರೀತಿಯಾಗಿ ಆತಂಕವನ್ನ ಸೃಷ್ಟಿ ಮಾಡಿದೆ. ನೂತನ ಮುಖ್ಯಮಂತ್ರಿಯಾಗಿ ಯಾವಾಗ ಇತ್ತ ಬಿಜೆಪಿ ನಾಯಕನ ಹೆಸರು ಮುನ್ನೆಲೆಗೆ ಬಂತೋ, ಇತ್ತ ದೀದಿಯ ಕಡೆಯವರು ಚಂದ್ರನಾಥ್ ಮೇಲೆ ಗುಂಡಿಕ್ಕಿ ಹತ್ಯೆಯನ್ನ ಮಾಡಿರುವುದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ.